ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಸ್ಪಷ್ಟವಾಗಿ ಹೇಳಿದರೆ, ನಾನು ಮಂತ್ರಿಮಂಡಲದ ವಿಸ್ತರಣೆ ಮಾಡೋದಿಲ್ಲ. ಒಂದು ಜಾಗ ಏನು ಖಾಲಿ ಆಗಿದೆ, ನಾಗೇಂದ್ರ ಸಚಿವರು ನಾನು ರಾಜೀನಾಮೆ ಕೊಟ್ಟು ಅದರಿಗೂ ನಾನು ಜಾಗ ತುಂಬಿದ್ರು ಅಂತ ಹೇಳಿದ್ದಾರೆ. ಆ ಮಾತಿಗೆ ನಾವು ಗೌರವ ಕೊಟ್ಟು ಉಳಿಬೇಕು. ಅದು ಕೆಲವು ಜನ ಎಕ್ಸ್ಟ್ರಾಸ್ ಮಾಡಿರ್ತಾರೆ. ಅವರು ಇಂಥವ್ರು ಮಂತ್ರಿ ಆಗಬೇಕು, ಇಂಥವ್ರು ಮುಖ್ಯಮಂತ್ರಿ ಆಗಬೇಕು, ಇಂಥವ್ರು ಉಪಮುಖ್ಯಮಂತ್ರಿ ಆಗಬೇಕಂತ ಅವರೇ ಹೇಳ್ತಾರೆ. ಅವ್ರು ಓಟು ಇರೋದಿಲ್ಲ, MLA ಇರೋದಿಲ್ಲ. ಹಾಗಾಗಿ ಈ ರಾಜಕೀಯ ಕ್ಷೇತ್ರ ರಾಜಕೀಯ ಜನರಿಗೆ ಬಿಟ್ಟಿದ್ದು ಒಳ್ಳೆಯದು. ಇದರಲ್ಲಿ ಬೇರೆ ಜನ ಹಸ್ತಕ್ಷೇಪ ಮಾಡಿದರೆ ಅನಾವಶ್ಯಕವಾಗಿ ಗೊಂದಲ ನಿರ್ಮಾಣ ಆಗ್ತದೆ. ಮತ್ತು ಇವತ್ತು ನನ್ನ ದೃಷ್ಟಿಯಿಂದ ನಾ ತಿಳ್ಕೊಡಿದ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಯಾವ ಮಂತ್ರಿಮಂಡಲದ ವಿಸ್ತರಣೆಯೂ ಇಲ್ಲ, ಯಾವ ಮುಖ್ಯಮಂತ್ರಿ ಅದು ಉಪಮುಖ್ಯಮಂತ್ರಿದು ಬದಲಾವಣೆ ಇಲ್ಲ. ಹಾಗಾಗಿ ನಾನು KPC ಅಧ್ಯಕ್ಷ ಆಗಿದ್ದಾರಲ್ಲ, ನನಗೆ ಚೀಫ್ ಮಿನಿಸ್ಟರ್ ಮಾಡಿದರು, ಸಿದ್ದರಾಮಯ್ಯ ಮಾಡಿಲ್ಲ. ನಡೀತದೆ. ಅದು ಅಲ್ಟಿಮೇಟ್ಲಿ ಪಕ್ಷ ನಿರ್ಣಯ ಮಾಡ್ತದೆ, ಹೈಕಮಾಂಡ್ ಮಾಡ್ತದೆ. ಎಲ್ಲರೂ ಅಭಿಪ್ರಾಯ ತೊಗೊಳ್ತಾರೆ, ಎಲ್ಲರೂ ಅಭಿಪ್ರಾಯ ತೊಗೊಂಡು ನಿರ್ಣಯ ಮಾಡ್ತಾರೆ. ಹಾಗೆ ಅದನ್ನು ನಾವು ಒಪ್ಕೊಳ್ಬೇಕು, ಶಿಸ್ತಿಂದ ಹೋಗಬೇಕು. ಇಲ್ರಿ, ಅವರೇ ಮುಂದುವರಿಬೇಕು. ಅವರೇನು ರಾಜೀನಾಮೆ ಕೊಟ್ಟರೆ ಬೇರೆ ಬದಲಾವಣೆ ಬರ್ಬೋದು ವಿನ ಅವ್ರು ರಾಜೀನಾಮೆ ಯಾರು ಕೇಳ್ತಾ ಇಲ್ಲ. ಆ ಪ್ರಸ್ತಾವ ಯಾರು ಮುಂದಿಲ್ಲ. ಇವತ್ತು ಸಭೆ ಏನು ಕರೆದಿದ್ರು, ಅದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೆ, ಬ್ಲಾಕ್ ಪ್ರೆಸಿಡೆಂಟ್ಗೆ ಯಾರು ಕರೆದಿದ್ರು, ನಮ್ಗೆ ಕರೆದಿದ್ದಿಲ್ಲ.